ಈ ಒಂದು ಪ್ರತಿಕಾರದ ಒಂದು ದಾಳಿನೇ ಆಗಿತ್ತು ಅಂತ ಹೇಳ್ಬೋದು ಸರ್. ನಿಮ್ಮ ರಿಯಾಕ್ಷನ್ ಸರ್, ಫಸ್ಟ್ ರಿಯಾಕ್ಷನ್ ಇದ್ರ ಬಗ್ಗೆ? ಇಲ್ಲ, ಏನ್ ಗೊತ್ತಾ, ಹಾ ಸರ್. ನಾವು ಬಹಳ ತಾಳ್ಮೆ ಉಳ್ಳವರು. ಹಂಗಂದ ತಕ್ಷಣ ಎಲ್ಲಾನು ಸಹಿಸ್ಕೊಳಕ್ಕಾಗತ್ತಾ? ಹೌದು ಸರ್. ಎಲ್ಲವನ್ನೂ ಸಹಿಸ್ಕೊಳ್ಲಿಕ್ಕೆ ಆಗಲ್ವಲ್ಲ. ಸೊ ನಾನು ಬೆಳಗ್ಗೆ ಇದನ್ನು ಕೂಡ ಮಾಡಿದ್ದೆ. ನಾನು ಬೆಳಗ್ಗೆ ನನ್ನ ಸೋಷಿಯಲ್ ಹ್ಯಾಂಡಲ್ ಅಲ್ಲಿ ನಾನು ಇದನ್ನು ಕೂಡ ಮಾಡಿದ್ದೆ. ನಾವು ಯಾರ ತಂಟೆಗೂ ಹೋಗೋರಲ್ಲ, ನಮ್ ತಂಟೆಗೆ ನೀವು ಬರಬೇಡಿ ಅನ್ನೋ ಅಂತದ್ದು ಅಷ್ಟೇ. ಇದು ನೇರವಾಗಿ ಉಗ್ರರಿಗೆ ಹೇಳಬೇಕಾದಂತ, ತಲುಪಬೇಕಾದಂತ ಇನ್ಫಾರ್ಮೇಶನ್ ಇದು. ಅದು ಇವತ್ತು ತಲುಪಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಸಿಂಧೂರ್, ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು. ಭಾರತೀಯನಾಗಿ ನಮ್ಮ ಸೇನೆಯ ಮೇಲೆ ಹೆಮ್ಮೆ ಇದೆ, ಗರ್ವ ಇದೆ. ಅವ್ರು ಸುರಕ್ಷಿತವಾಗಿರ್ಲಿ ಅಂತ ಅನ್ನುವ ಪ್ರಾರ್ಥನೆನೂ ಇದೆ. ನೋಡಿ, ನಮ್ಮ ಆಪರೇಷನ್ ಕೂಡ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತಂತಂದ್ರೆ, ಯಾವೊಬ್ಬ ಸಿವಿಲಿಯನ್ಗೂ ಕೂಡ ತೊಂದರೆ ಆಗದೆ, ಯಾವ ಒಂದು ಮಿಲಿಟರಿ ಪಡೆಗಳಿಗೂ ಕೂಡ ತೊಂದರೆ ಆಗದೆ, ನಮ್ಮ ಟಾರ್ಗೆಟ್ ಇರುವಂತದ್ದು ಯಾರೂ ಅಲ್ಲ, ನಮ್ಮ ಟಾರ್ಗೆಟ್ ಇರುವಂತದ್ದು ಉಗ್ರರು ಅಂತನ್ನುವಂಥದ್ದನ್ನ ಹೇಳುವಲ್ಲಿ ಬಹಳ ಜಾಣ್ಮೆಯಿಂದ, ಬಹಳ ತುಂಬಾ ತಿಳುವಳಿಕೆಯಿಂದ ಆದಂತ ಒಂದು ಆಪರೇಷನ್ ಇದು. ಸರ್, ಇದು ಉಗ್ರರ ಮೇಲೆ ದಾಳಿ ಆಯ್ತಲ್ಲ, ಈಗ ಪಾಕಿಸ್ತಾನ ಯಾವಾಗ್ಲೂ ಒಪ್ಕೊಳ್ಳೋದಿಲ್ಲ ಸರ್. ಹೌದು, ನಮ್ಮಲ್ಲಿ ಇಷ್ಟು ಜನ ಹೋಗಿದ್ದಾರೆ ಅಂತ. ಬಿಕಾಸ್ ಉಗ್ರರಿಗೆ ಯಾವುದೇ ದೇಶ ಅನ್ನೋದಿರೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದವ್ರು ಹೇಳ್ತಾರೆ, ನಮ್ಗೆ ನಂಬರ್ಸ್ ಸಿಕ್ಕಿಲ್ಲ, ಒಬ್ರು ಹೋಗಿಲ್ಲ ಅಂತ ಹೇಳ್ತಾರೆ ಸರ್. ಸೊ ಪ್ರತಿ ಸಲನು ಈ ತರದೊಂದು ಅವರ ಒಂದು ಬಿಹೇವಿಯರ್ ನೋಡಿ, ಅದು ಅವ್ರು ಹೇಳೋದಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೋಡಿ, ಹಾಗೂ ಹೇಳ್ತಾರೆ ಒಂದ್ಸಲ, ಇನ್ನೊಂದು ಸಲ ಹೆಂಗ್ ಹೇಳ್ತಾರೆ ಅಂದ್ರೆ, ಉಗ್ರರಿಂದ ಶೋಷಣೆಗೆ ಒಳಗಾದಂತ, ಅಂದ್ರೆ ತೊಂದರೆಗೆ ಒಳಗಾದಂತ ತುಂಬಾ ಮೊದಲೇ ಆ ಸ್ಥಾನಗಳ ದೇಶದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ದೇಶ ಅಂತಾನೂ ಹೇಳ್ತಾರೆ. ಅಂದ್ರೆ ನಾವು ಅನುಭವಿಸ್ತಾ ಇದೀವಿ ಅದನ್ನ. ನಾನು ಇಷ್ಟೇ ಹೇಳೋದು, ನೋಡಿ, ನಾವು ಇಲ್ಲಿಂದ ಅಲ್ಲಿಗೆ ಟಾರ್ಗೆಟ್ ಮಾಡಿ ಅವರು ಇರುವಂತ ತಾಣಗಳಿಗೆ ನಾವು ಇಲ್ಲಿಂದಾನೇ ಮಾಡಬಹುದು ಅಂತ ಅನ್ನೋದಾದ್ರೆ, ಬೇರೆ ದೇಶ ಮಾಡಬಹುದು ಅಂತ ಅನ್ನೋದಾದ್ರೆ, ಅದ್ರ ಒಳಗಡೆನೆ ಇರೋದಲ್ವಾ, ಅವ್ರಿಗೆ ಇನ್ನೂ ಸುಲಭ ಅಲ್ವಾ ಅದನ್ನ ಮಟ್ಟ ಹಾಕೋದಿಕ್ಕೆ. ಅದ್ಯಾಕಾಗ್ಲಿಲ್ಲ ಅಲ್ವಾ? ಈಗ ನಮ್ಮ ನೆಲೆಯಿಂದ ಅವ್ರು ಯಾರಿಗೂ ತೊಂದರೆ ಮಾಡದೆ, ಯಾವ ಸಿವಿಲಿಯನ್ಸ್ಗೂ ತೊಂದರೆ ಮಾಡದೆ, ಯಾವ ಮಿಲಿಟರಿ ಬೇಸ್ಗೂ ತೊಂದರೆ ಮಾಡದೆ, ಬರೀ ಉಗ್ರರನ್ನ ಮಾತ್ರ ಇಲ್ಲಿಂದ ಒಂದು ದೇಶ ಅಲ್ಲಿ ಟಾರ್ಗೆಟ್ ಮಾಡುತ್ತೆ ಅಂತ ಅನ್ನೋದಾದ್ರೆ, ಸಫಲವಾಗುತ್ತೆ ಅಂತ ಅನ್ನೋದಾದ್ರೆ, ಅಲ್ಲೇ ತಾನೇ ಇದಾರೆ, ಒಳಗಡೆನೆ ತಾನೇ ಇದಾರೆ. ಅದ್ಯಾಕಾಗ್ಲಿಲ್ಲ ಅಲ್ವಾ? ಅದ್ಯಾಕಾಗಿರ್ಲಿಲ್ಲ ಅಂತ ಅನ್ನುವಂಥದ್ದು ನನ್ನ. ಈ ಆಪರೇಷನ್ಗೆ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಸರ್. ತುಂಬಾ ಸೆನ್ಸಿಬಲ್ ನೇಮು, ತುಂಬಾ ಯೋಚನೆ ಮಾಡಿಟ್ಟಿರೋದು. ಯಾಕಂದ್ರೆ ಆ ದಾಳಿಲಿ ಎಷ್ಟು ಜನ ಹೆಣ್ಮಕ್ಳು ಗಂಡನ ಕಳ್ಕೊಂಡು ಎಷ್ಟು ನೋವಾಗಿದ್ದಂತವ್ರು. ಸೊ ಇದೊಂದು ಪ್ರತೀಕಾರ ಹೆಣ್ಮಕ್ಳಿಗೆಲ್ರಿಗೂ ಅಂತ ಅನ್ಸುತ್ತೆ. ನೋಡಿ, ನಿಜ, ಅವರೆಲ್ಲರ ರಿಯಾಕ್ಷನ್ಸ್ ನೋಡ್ತಾ ಇದ್ದೀನಿ ನಾನು ಇವತ್ತು. ಅಲ್ಲಿ ತಮ್ಮ ಮನೆಯವ್ರನ್ನ ಕಳ್ಕೊಂಡಂತ ಆ ಹೆಣ್ಮಕ್ಳ ರಿಯಾಕ್ಷನ್ಸ್ ನೋಡಿ ಎಷ್ಟು ಎದೆ ಜಲ್ಲದಂತೆ ಅಂತಂದ್ರೆ, ನಮ್ಮ ಊರು, ನಮ್ಮ ದೇಶದಲ್ಲಿ ನಾವು ಓಡಾಡ್ಲಿಕ್ಕೆ ಆಗ್ಲಾರ್ದಂತ ಒಂದು ಪರಿಸ್ಥಿತಿ ಬಂದಿತ್ತಲ್ಲ. ಅವರಷ್ಟು ಜನರ ಕೂಗು ನನಗೆ ನಿಜಕ್ಕೂ ಈಗ್ಲೂ ಅದು ಎಂತ ಅದು ಅಮಾನವೀಯ ಅಂತ ನಾನು ಹೇಳೋದು. ಹೆಂಗ್ರಿ ಮನ್ಸು ಬರುತ್ತೆ ಅದು ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಹಂಗೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಅಲ್ವಾ. ಆಮೇಲೆ ಹೇಳಿ ಅಂತ ಬೇರೆ ಹೇಳ್ತಾರೆ, ಮೋದಿ ಹೇಳಿ ಅಂತ ಬೇರೆ ಹೇಳ್ತಾರೆ. ನಾನು ನನ್ನ ಪ್ರಾರ್ಥನೆ ಇಷ್ಟೇ, ನಮ್ಮ ಸೈನಿಕರೆಲ್ಲರಿಗೂ ಕೂಡ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಿ ಅನ್ನುವಂಥದ್ದು. ನಾವೆಲ್ಲರೂ ನಮ್ಮ ಸೇನೆಯ ಜೊತೆಯಲ್ಲಿದ್ದೇವೆ, ನಾವೆಲ್ಲರೂ ಒಟ್ಟಾಗುವಂತ, ಒಗ್ಗೂಡುವಂತ ಒಂದು ಸಮಯ ಇದು.
ಒಗ್ಗಟ್ಟಿನಲ್ಲಿ ಬಲವಿದೆ ಅಂತನ್ನುವಂಥದ್ದು ನಾವೆಲ್ಲರೂ ಸಾಬೀತು ಮಾಡುವಂತ ಟೈಮ್ ಇದು. ಅದನ್ನ ಭಾರತೀಯರು ಖಂಡಿತವಾಗ್ಲೂ ನಾವೆಲ್ಲ ಒಟ್ಟಿಗೆ ನಿಂತು ಅದನ್ನ ಸಾಬೀತು ಮಾಡ್ತೀವಿ ಅಂತನ್ನುವಂತ ಕ್ಷಣ ಇವತ್ತು ಬಂದಿದೆ. ನಾವೆಲ್ಲರೂ ಒಟ್ಟಿಗೆ ಅಂತನ್ನುವಂಥದ್ದು ನನ್ನ ಆಶೆ. ಸರ್, ಇನ್ನೊಂದು ಇವತ್ತು ಎಲ್ಲ ಇದು ಮಾಡಿದ್ರು, ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಮಾಕ್ ಡ್ರಿಲ್ ಬಗ್ಗೆ. ಬಟ್ ನೋಡ್ತಾ ಇದ್ದೆ ಇವತ್ತೆಲ್ಲರೂ ಮಾಕ್ ಡ್ರಿಲ್ ತಯಾರಿಯಲ್ಲಿದ್ರೆ ಆ ಕಡೆ ನಿನ್ನೆ ರಾತ್ರಿ 1:40ಕ್ಕೆ ದಾಳಿ ಆಗತ್ತೆ. ಸೊ ಒಂದ್ ಸಣ್ಣ ಸುಳಿವು ಸಿಗ್ಲಿಲ್ಲಲ್ಲ ಸರ್ ನಮ್ಗೆ ಅಂತ. ಅಲ್ಲ, ಸುಳಿವು ಏನಕ್ಕೆ ಸಿಗ್ಬೇಕು ಅಂತೀನಿ ಅಲ್ವಾ? ಏನಕ್ಕೆ ಸಿಗ್ಬೇಕು ಸುಳಿವು ಅಂತ? ಯಾಕೆ ಅಂತಂದ್ರೆ ಇವತ್ತು ಯಾರು ನಮ್ಮ ಮಿಲಿಟರಿಯ ತುಂಬಾ ಉನ್ನತ ಸ್ಥಾನದಲ್ಲಿರುವಂತ ಒಬ್ರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ. ದಯವಿಟ್ಟು ಯಾವುದೇ ತರದ ಮಿಲಿಟರಿಯ ಆಕ್ಟಿವಿಟೀಸ್ ನಿಮ್ಮ ಪಕ್ಕದಲ್ಲಿ ವಿಡಿಯೋ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ. ಅದು ನಮ್ಮ ಹೆಸರುಗಳಿಗೆ ನಮಗೆ ಗೊತ್ತಿಲ್ಲದೆ ಅನ್ಇಂಟೆನ್ಷನಲಿ ನಾವು ಅವ್ರಿಗೇನೋ ಒಂದು ಮಾಹಿತಿ ಕೊಡ್ತಾ ಇದೀವಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮ ಕ್ವಶನ್ಗೆ ನನ್ನ ಆನ್ಸರ್ ಏನಕ್ಕೆ ಗೊತ್ತಾಗ್ಬೇಕು, ಆ ಸುಳಿವು ಯಾಕೆ ಸಿಗ್ಬೇಕು ಅಂತ ಅಲ್ವಾ? ಆ ಸುಳಿವು ಸಿಗಬಾರ್ದು ನಮ್ಗೆ. ನಮಗೊಂದಿಷ್ಟು ಕೆಲಸ ಕೊಟ್ಟಿದೆ, ಆ ಡಿಪಾರ್ಟ್ಮೆಂಟ್ ನಮಗೊಂದಿಷ್ಟು ಕೆಲಸ ಕೊಟ್ಟಿದೆ, ನೀವ್ ಹೆಂಗಿರ್ಬೇಕು ಇಂಥ ಟೈಮ್ ನಲ್ಲಿ ಅಂತ. ಅದು ಈ ಮಾಕ್ ಡ್ರಿಲ್ ಅಷ್ಟ್ ಮಾಡಿದ್ರೆ ಸಾಕು. ನಾವು ಅವ್ರಿಗೆ ಎಷ್ಟೋ ಸಪೋರ್ಟ್ ಮಾಡ್ದಂಗೆ. ಅಲ್ಲಿ ಪ್ರಾಣ ಒತ್ತೆ ಇಟ್ಟು ಹೋರಾಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟೋ ಸಪೋರ್ಟ್ ಮಾಡ್ದಂಗೆ, ಅವ್ರು ಹೇಳಿದ್ದನ್ನ ಕೇಳುವಂತದ್ದು ಅಷ್ಟೇ ರೀ ಬೇಕಾಗಿರೋದು ಅಲ್ವಾ? ಯಾವ ಸುಳಿವು ನಮ್ಗೆ ಯಾಕೆ? ಅವ್ರು ಹೇಳೋದಷ್ಟು ಮಾಡೋಣ ಅಂತ ಅನ್ನೋವಂಥದ್ದು. ನನಗೆ ಅದು ನಾವು ನಿಜವಾಗ್ಲೂ ತುಂಬಾ ಸೆನ್ಸಿಬಲ್ ಅನ್ಸು. ಗೊತ್ತಿರ್ಲಿಲ್ವಲ್ಲ ನಮ್ಗೇನೋ ಇಲ್ಲಿ ನಡೀತಾ ಇದೆ ಅಂತ ಒಂದು ಫೋಟೋ ತೆಗೆದ್ಬಿಡ್ತೀವಿ. ಯಾವ್ದೋ ಏನೋ ಒಂದು ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ, ಯಾವ್ದೋ ಒಂದು ಲಾರಿ ಹೋಗ್ತಾ ಇರುತ್ತೆ ಮಿಲಿಟರಿದು, ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ತೆಗೆದು ಹಾಕ್ಬಿಡೋದು. ಅದು ಎಲ್ಲಿ ಗೊತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಅನ್ನೋವಂಥದ್ದು ಇಡೀ ಪ್ರಪಂಚವನ್ನ ತುಂಬಾ ಹತ್ರ ಮಾಡಿಬಿಟ್ಟಿದೆ. ಯಾರಿಗೆ ಬೇಕಾದ್ರೂ ಆ ಇನ್ಫಾರ್ಮೇಶನ್ ಹೋಗುತ್ತೆ. ಅದು ಮಾಡಬೇಡಿ ಅಂತ ಅನ್ನೋವಂಥದ್ದು ಒಂದು ಇನ್ಫಾರ್ಮೇಶನ್ ನಾನು ಇವತ್ತು ಇದನ್ನ ನೋಡಿದಾಗ ನನ್ಗನ್ಸಿದ್ದು, ನೋಡಿ ಆ ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡಿರಲ್ಲ. ಸೊ ಈ ನಿಟ್ಟಿನಲ್ಲಿ ಅವ್ರು ನಮ್ಗೆ ಸುಳು ಕೊಡ್ತಿಲ್ಲ ಅಂತ ಅನ್ನೋದಾದ್ರೆ ನಾವು ಅದನ್ನ ಒಬೆ ಮಾಡ್ಬೇಕಲ್ವಾ ಅಂತ. ಅದೇನೋ ಹೇಳ್ತಾ ಇದೆ, ಏನೋ ಒಂದು ಉದ್ದೇಶಕ್ಕೋಸ್ಕರ ಅಂತ ಅನ್ನೋದು ನನ್ನ ಭಾವನೆ. ಓಕೆ ಸರ್, ಇನ್ನೊಂದು ಏನಂದ್ರೆ ಈ ತರದ ಒಂದು ದಾಳಿ ಆಗತ್ತೆ, ದಾಳಿ ಆದ್ಮೇಲೆ ಅದಕ್ಕೆ ನಾವು ಪ್ರತೀಕಾರ ತೀರ್ಸ್ಕೊಳ್ತೀವಿ. ಸೊ ಇದೆಲ್ಲದರ ಮಧ್ಯೆ ಒಂದು ಎಮೋಷನ್ಸ್ ಇರತ್ತೆ, ಆಮೇಲೆ ಒಂದು ಪ್ರತೀಕಾರದ ಬೆಂಕಿ ಜ್ವಾಲೆ ಅಂತ ಇರತ್ತೆ. ಅದೆಲ್ಲ ಹೊರತುಪಡಿಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆಯಾಮಗಳು ಕೂಡ ಪಡ್ಕೊಳ್ಳುತ್ತೆ ಸರ್. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪ್ರತಿಯೊಂದಕ್ಕೂ ರಾಜಕೀಯ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಮೇಡಮ್. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ನನಗೆ ಇದು ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಇದನ್ನ ನೀವ್ ಏನೇನ್ ನನಗೆ ಇದ್ರ ಬಗ್ಗೆ ಗೊತ್ತಿತ್ತು ನಾನು ನಿಮ್ಗೆ ಹೇಳಿದೀನಿ. ಓಕೆ. ಸೊ ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಾಳಿಗಳು ನಮ್ಮ ದೇಶದ ಮೇಲೆ ಆಗ್ತಾ ಇರುವಂತ ದಾಳಿಗಳು ಇನ್ ಮುಂದಾದ್ರೂ ನಿಲ್ಲಿಸಬೇಕು ಅಂತ ಒಂದು ಸಂದೇಶವನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇರೋದು. ಖಂಡಿತ ಮೇಡಮ್. ಏನಕ್ಕೆ ಅಂತಂದ್ರೆ ನನಗೆ ದಾಳಿಗಳು ಎಷ್ಟು ಅಮಾಯಕ ಜೀವಗಳಿದಾಗುತ್ತೆ. ಯಾರು ಕೂಡ ಇದನ್ನ ಬಯಸಲ್ಲ, ಯಾರು ಕೂಡ ಬಯಸಲ್ಲ. ನೆಸೆಸಿಟಿ ಬೇರೆ, ಅನಿವಾರ್ಯತೆ ಬೇರೆ. ಇವತ್ತು ಅನಿವಾರ್ಯವಾಗಿತ್ತಲ್ಲ, ನಮ್ಗೆ ಅನಿವಾರ್ಯದ ಒಂದು ಪರಿಸ್ಥಿತಿ ತಂದು ಬಿಡ್ತಲ್ಲ. ನಮ್ಗೇನ್ ಆಸೆನಾ? ಎಷ್ಟು ಟೆನ್ಷನ್ ನೋಡಿ, ಎಷ್ಟು ಚಂದ ಅಲ್ವಾ? ಎಷ್ಟು ನೋಡಿ, ಅವ್ರಿಗೂ ಟೆನ್ಷನ್, ಇಲ್ಲಿಗೂ ಟೆನ್ಷನ್, ಜನಸಾಮಾನ್ಯ. ಆಮೇಲೆ ಎಷ್ಟು ಜೀವಗಳು ಹೋಗುತ್ತೆ, ಅಲ್ಲಿ ಎಷ್ಟು ನಮ್ಮ ಯೋಧರು ಎಷ್ಟು ಪ್ರಾಣವನ್ನ ಒತ್ತೆ ಇಟ್ಟು ಮಾಡ್ತಾ ಇದ್ದಾರೆ ಗೊತ್ತಾ ಅಲ್ಲಿ. ಅದಕ್ಕೊಂದು ದೊಡ್ಡ ಸಲಾಂ. ಆದಷ್ಟು ಬೇಗ ಇದೆಲ್ಲಕ್ಕೂ ಒಂದು ಇತಿಶ್ರೀ ಹಾಡ್ಲಿ. ನಮ್ಗೆ ನಾವೇನ್ ಕಾಲ್ ಕಿದ್ರಕೊಂಡು ಹೋಗವ್ರ 22 ತನಕ, ಅಂದ್ರೆ ಹೋದ ತಿಂಗಳು 22 ಹಿಂದಿನ ತನಕ ಎಲ್ಲ ಚಂದವೇ ಇತ್ತಲ್ಲ ಅಲ್ವಾ? ಇನಿಶಿಯೇಟ್ ಮಾಡಿದ್ದು ಅಲ್ವಲ್ಲ ಇದು. ಹಿಂಗ್ ಮಾಡಬೇಡಿ ಅಂತ ಅನ್ನೋಂಥದ್ರ ಇನ್ಫಾರ್ಮೇಶನ್ ಅಲ್ವಾ ಇದು? ಇಷ್ಟೇ ನನ್ನ ಇದು. ಅವರುಗಳ ಜೊತೆ ನಾವಿದ್ದೇವೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.